Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ತುಂಬ ದಿನಗಳಾದಮೇಲೆ ಒಂದು ಹೊಸ ವ್ಲಾಗ್ ಬರ್ತಾ ಇದೆ. ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರುವಂತಹ ಕೆಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ವಿ. ಸೊ ವೀಕೆಂಡ್ ಮಸ್ತಿಗೆ ಅಂತ ಅಂದ್ಬಿಟ್ಟು ಫಾರ್ ಅ ವೀಕೆಂಡ್ ಡೆಸ್ಟಿನೇಷನ್ ಯಾವ ಜಾಗಕ್ಕೆ ಹೋಗೋದು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಅದಕ್ಕೆ ಇಲ್ಲಿದೆ ಆನ್ಸರ್. ಹೇ ಗಾಯ್ಸ್, ಇವತ್ತಿನ ನಮ್ಮ ಫಸ್ಟ್ ಪಿಟ್ ಸ್ಪಾಟ್ ಮಾವ್ತೂರ್ ಫಾಲ್ಸ್, ಮಾವ್ತೂರ್ ಲೇಕ್ ಅಂತ ಕೂಡ ಕರೀತಾರೆ ಅದನ್ನು. ಸೊ ಇದು ಕನಕಪುರ ರೋಡಲ್ಲಿ ಸಿಗುತ್ತೆ ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಮ್ಯಾಜಿಕಲಿ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಸಮಯ ಅರೌಂಡ್ 3 o'clock. ಹಾಂ, 3:15 ಆಗಿದೆ. ಇಟ್ಸ್ ಆನ್ ಅ ಸಮ್ಮರ್ ಆಫ್ಟರ್ನೂನ್ ದಟ್ ವಿ ಆರ್ ಹಿಯರ್, ಬಟ್ ಸ್ಟಿಲ್ ದಿಸ್ ಪ್ಲೇಸ್ ಇಸ್ ಸೋ ಪ್ರಿಟಿ ಬ್ಯೂಟಿಫುಲ್ ವಿತ್ ಲಾಟ್ಸ್ ಆಫ್ ಗ್ರೀನ್ ಬರ್ಡ್ಸ್. ಎಲ್ಲ ಕಡೆ ಬರ್ಡ್ಸ್ ಚರ್ಪಿಂಗ್ ಕೇಳಿಸ್ತದೆ. ಮೇಲ್ಗಡೆ ಈಗಲ್ ಕೂಡ ಸುತ್ತಾ ಇದೆ ಆ್ಯಂಡ್ ಅ ಲಾಟ್ ಆಫ್ ಬರ್ಡ್ಸ್ ವಿ ಸ್ಪಾಟೆಡ್ ಓವರ್ ಹಿಯರ್. ಇಟ್ಸ್ ವೆರಿ ಸಿರೀನ್ ಬ್ಯೂಟಿಫುಲ್ ಕಾಮ್ ಪ್ಲೇಸ್. ಸೊ ಸನ್ಸೆಟ್ ಸ್ಪಾಟ್ ಆಗೋದಕ್ಕೆ ಇದು ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಅ ವಾಚ್ ಟವರ್ ದೇರ್, ಅಲ್ಲಿಗೂ ಕೂಡ ಹೋಗೋಣ. ಆ್ಯಂಡ್ ಈ ಕಡೆ ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ಫಾಲ್ಸ್ ಹರಿಯುತ್ತೆ, ಅದರಿಂದ ಇದನ್ನು ಮಾವ್ತೂರ್ ಫಾಲ್ಸ್ ಅಂತ ಕರೀತಾರೆ. ಐ ಜಸ್ಟ್ ಶೋ ಯು ದ ಪ್ಲೇಸ್ ಲೇಟರ್. ಜಸ್ಟ್ ಎಂಜಾಯ್ ದಿಸ್ ಮ್ಯಾಜಿಕಲ್ ಸೀನಿಕ್ ಶಾಟ್ಸ್. ಎಲ್ಲ ಕಣ್ಣು ಹಾಯಿಸಿದ್ರು ಹಸಿರು, ಪಕ್ಷಿಗಳ ಚಿಲಿಪಿಲಿ, ಕಲರವ, ನೀರಿನ ಸಪ್ಪಳ, ಹಾಗೆಯೇ ಈ ಸುಂದರವಾದ ತಂಪಾದ ವಾತಾವರಣದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಆಟ ಆಡಬೇಕು ಅನ್ನೋ ಆಸೆ ನಿಮಗಿದ್ರೆ ನೀವು ಈ ಜಾಗಕ್ಕೆ ಭೇಟಿ ನೀಡಬೇಕಾಗತ್ತೆ. ಸೊ ಈ ಜಾಗದಲ್ಲಿ ಬಹಳಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ, ಹಾಗೆಯೇ ಒಂದಷ್ಟು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಎಸ್, ಟು ಮೆನ್ಷನ್, ದಿಸ್ ಪ್ಲೇಸ್ ಇಸ್ ಅ ಸೀನಿಕ್ ಹೆವೆನ್ ವೆರಿ ಕ್ಲೋಸ್ ಟು ಬೆಂಗಳೂರು. ಸೊ ಆಗಲೇ ನಾನೇನು ಹೇಳಿದೆ, ನೀವೇನು ವಾಕ್ ಮಾಡೋ ಜಾಗ ನೋಡ್ತಾ ಇದ್ದೀರಾ, ಇಲ್ಲೆಲ್ಲನೂ ನೀರು ಹರಿಯುತ್ತಂತೆ ಮಾನ್ಸೂನ್ನಲ್ಲಿ. ಆ್ಯಂಡ್ ದಿಸ್ ಪ್ಲ್ಯಾಟ್ಫಾರ್ಮ್ ಇಲ್ಲೆಲ್ಲನೂ ನೀರು ಹರಿಯುತ್ತೆ ಅಂತ ಕೇಳಿದ್ದೀನಿ. ಸೊ ಮಾನ್ಸೂನಲ್ಲಿ ಇನ್ನೊಂದು ಸಲ ಬಂದು ಈ ಜಾಗನ ಚೆಕ್ಔಟ್ ಮಾಡೋಣ. I'm in the car and they have gone there. Like, you see them? That is Amma Appa. Nanna neighborslu illa. And when I wake up, I search for them. Then I see a green color person, dressed person walking there. And then I see them there. And I am this far. Okay, this is the car. They're over there. Okay. We are somewhere here. I don't know where we are. They've just left me in the car. No air circulation. Okay. And where are they? There. But actually speaking the truth, I wouldn't have walked all the way there. So it's okay. ಬಹಳಷ್ಟು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ನಾವು ಈ ಜಾಗದಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ಈ ಡ್ರೈವ್ ಎಷ್ಟು ಸೀನಿಕ್ ಆಗಿತ್ತು ಅಂದರೆ ನನ್ನ ಕಣ್ಮುಂದೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲಿಂಗ್ ಇತ್ತು. ಆದರೆ ನಾವು ಕನಕಪುರ ರೋಡಲ್ಲಿದ್ವಿ. ನಮ್ಮ ಕರ್ನಾಟಕದ ವಿಷಯನೇ ಹಾಗೆ ಅಲ್ವಾ, ಎಲ್ಲಿ ನೋಡಿದ್ರೂ ಹಸಿರು, ಹಾಗೆಯೇ ಪ್ರಾಕೃತಿಕ ಸೌಂದರ್ಯದ ಗಣಿ ನಮ್ಮ ಕರ್ನಾಟಕ. ಸೊ ಈ ಜಾಗವನ್ನು ಆಸ್ವಾದಿಸ್ತಾ ಹೋದಾಗೆ ನಮಗೆ ಸಿಕ್ಕಿದ್ದು ಈ ಸುಂದರವಾದ SRS ಹಿಲ್ಸ್ ಸನ್ಸೆಟ್ ಸ್ಪಾಟ್. ಇವರು ಗಾಡಿ ನಿಲ್ಲಿಸ್ಬಿಟ್ಟು ಆಗಲೇ ನಡ್ಕೊಂಡು ಎಲ್ಲೋ ದೂರ ಹೋಗೋದಕ್ಕೆ ಶುರು ಮಾಡಿದ್ರು. ನಾನು ಇಲ್ಲೇ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇವರಾಗಲೇ ಯಾವುದೋ ಒಂದು ಜಾಗ ನೋಡ್ಕೊಂಬಂದ್ಬಿಟ್ಟು ಅಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾರೆ. ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ದಾರೆ.
ಓಕೆ ಗಾಯ್ಸ್, ಸೊ ಈಗ ನಾನು ಕೂಡ ಇವ್ರು ಹೋಗಿ ಬಂದಿದ್ದ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಲ್ಲಿಂದ ನಮ್ಮ ತಾರ್ ನೋಡೋದಕ್ಕೆ ಹೆಂಗೆ ಕಾಣಿಸ್ತಾ ಇದೆ, ಜಸ್ಟ್ ವೇಟ್ ಫಾರ್ ದ ವಿಜುವಲ್ಸ್. ನಾವು ಈ ಜಾಗಕ್ಕೆ ಹೆಂಗ್ ಬಂದ್ವಿ, ಈ ಜಾಗ ಎಲ್ಲಿದೆ, ಇದೆಲ್ಲದರ ಡೀಟೇಲ್ಸ್ಗೆ ಈ ಫ್ಲಾಶ್ ಬ್ಯಾಕ್ನ ನೋಡ್ಕೊಂಬರೋಣ. ಸೊ ಈಗ ನಾವು ಬಂದಿರೋಂಥದ್ದು ಈ ಸ್ಪಾಟು ಏನ್ಷಿಯಂಟ್ ರೂಯಿನ್ಡ್ ಟೆಂಪಲ್ ಅಂತ ಅಂದ್ಬಿಟ್ಟು ಇದನ್ನು ಕರೀತಾರೆ. ಸೊ ಈ ಟೆಂಪಲು ಅರೌಂಡ್ 1000 years ಓಲ್ಡ್ ಅಂತ ಹೇಳಲಾಗುತ್ತೆ. ಆ್ಯಂಡ್ ದಿಸ್ ಟೆಂಪಲ್ ಲುಕ್ಸ್ ಬ್ಯೂಟಿಫುಲ್. ಹಾಗೇನೇ ಈ ಜಾಗ ಕೂಡ ತುಂಬಾ ಪೀಸ್ಫುಲ್ ಆಗಿದೆ, ಕಾಮ್ ಆ್ಯಂಡ್ ಸಿರೀನ್. ಈ ಜಾಗದಿಂದ ನಿಂತು ನೋಡಿದ್ರೆ ನಿಮಗೆ ಇಡೀ ಊರು ಕಾಣಿಸುತ್ತೆ. ಹಾಗೇನೇ ಸುತ್ತಲೂ ಹಸಿರು, ಪಕ್ಷಿಗಳ ಕಲರವ, ಚಿಲಿಪಿಲಿ. ಆಫ್ ರೋಡರ್ಸ್ ಪ್ಯಾರಡೈಸ್ ಕೂಡ ಹೌದು. ತುಂಬ ಜಾಸ್ತಿ ಆಫ್ ರೋಡಿಂಗ್ ಏನಿಲ್ಲ, ಆರಾಮಾಗಿ ಹಿಲ್ ಕ್ಲೈಂಬ್ ಮಾಡಿಕೊಂಡು ಬರಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಗಾಡಿ ಹಾಕ್ಕೊಂಡು ನೀವೊಂದು ಬ್ಯೂಟಿಫುಲ್ ಈವ್ನಿಂಗ್ನ ಸ್ಪೆಂಡ್ ಮಾಡ್ಬೋದು. ಒಂದು ಫ್ಯಾಮಿಲಿ ಪಿಕ್ನಿಕ್ ಮಾಡೋದಕ್ಕೂ ಹೇಳಿ ಮಾಡಿಸಿದಂತಹ ಜಾಗ. ಬಟ್ ದಯವಿಟ್ಟು ಜಾಗನ ಲಿಟರ್ ಮಾಡಬೇಡಿ. ದೇವಸ್ಥಾನದ ಸುತ್ತಮುತ್ತ ಬರುವಂತಹ ಜಾಗ ಆದಷ್ಟು ನೀಟಾಗಿಟ್ಟು ಈ ಜಾಗದ ಸೌಂದರ್ಯವನ್ನು ಹಾಗೆ ಉಳಿಸ್ಕೊಂಡು ಹೋಗೋಣ. ಸೊ ಈಗ ನಾವು ಇನ್ನೊಂದು ಸ್ಪಾಟ್ಗೆ ಬಂದಿದ್ದೀವಿ. SRS ಹಿಲ್ಸ್ ಹತ್ರ ಈ ಒಂದು ಜಾಗ ಸಿಕ್ಕಿದೆ ನಮಗೆ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಸನ್ಸೆಟ್ಗಂತೂ ಹೇಳಿ ಮಾಡಿಸ್ತಾಗಿದೆ. ಹಾಗೆ ಆಫ್ ರೋಡರ್ಸ್ ಪ್ಯಾರಡೈಸ್ ಕೂಡ ಸಖತ್ತಾಗಿದೆ ಈ ಜಾಗ. ನಮ್ಮ ಥಾರ್ ಅಲ್ಲಿ ನಿಂತಿದೆ. ಆ್ಯಂಡ್ ಜಸ್ಟ್ ಟೇಕ್ ಅ ಲುಕ್ ಆಟ್ ದ ಬ್ಯೂಟಿಫುಲ್ ಸೀನರಿ ಓವರ್ ಹಿಯರ್. 360-degree ಆ್ಯಂಗಲ್ ಅಲ್ಲೂ ವಿ ಗೆಟ್ ದ ಬ್ಯೂಟಿಫುಲ್ ಸೀನಿಕ್ ವ್ಯೂ. ಹತ್ರ ಬರುವಂತಹ ಈ ಜಾಗ, SRS ಹಿಲ್ಸ್ ಹತ್ರ ಬರುವಂತಹ ಈ ಜಾಗ, ಇಟ್ಸ್ ಅ ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟ್. ಆಗಲೇ ಹೇಳ್ದಂಗೆನೇ ಅ ಲಾಟ್ ಆಫ್ ಮ್ಯಾಂಗೋಸ್ ಅರೌಂಡ್. ಮ್ಯಾಂಗೋ ಟ್ರೀಸ್ನ ನೋಡ್ತಾ ಇದ್ದೀವಿ ಇಲ್ಲಿ. ಐ ಕ್ಯಾನ್ ಹಿಯರ್ ದ ಬರ್ಡ್ಸ್ ಚರ್ಪಿಂಗ್ ಆಸ್ ವೆಲ್ ಆಸ್ ದ ಪೀಕಾಕ್ ಶೌಟಿಂಗ್. ಆ್ಯಂಡ್ ಇಟ್ಸ್ so soothing to the ears, and you just feel so regenerated when you come over here. ಇವರಂತೂ ಆರಾಮಾಗಿ ಆಗ್ಲಿಂದ ಪೀಸ್ಫುಲ್ ಆಗಿ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿಯರ್ ಕಮ್ಸ್ ದ ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸಲ್ಲಿ ಬರೋವಂಥವ್ರು ಇವ್ರು ನಮ್ಮ ಚಾನಲಲ್ಲಿ ನಡುವೆ. ಸೊ ಅವಾಗವಾಗ ಮೇಡಮು ನಿದ್ದೆ ಮಾಡಿ ಒಂದು ಸ್ವಲ್ಪ ಟೈಮ್ ಪಾಸ್ಗೆ ಅಂತ ಆಚೆ ಎದ್ದು ಬರುವಂಥವ್ರು. ಈ ಹಿಂದೆ ಕಾಣ್ತಾ ಇರುವಂತಹ ದೇವಸ್ಥಾನ 1000 ವರ್ಷ ಹಳೇದಂತೆ. ಸೊ ಈಗ ಅದು ಫುಲ್ ಖಾಲಿ ಇದೆ, ಎಂಟಿ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ವಿಗ್ರಹದ ಪೂಜೆ ಆಗ್ತಾ ಇಲ್ಲ. ಇಬ್ರು ಇಲ್ಲೇನೆ ಸ್ನ್ಯಾಕ್ಸ್ ಓಪನ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಜಾಗ ಅಂತೂ ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇವರಿಬ್ರು ಕೆಳಗೆ ಕೂತ್ಕೊಂಡು ಆಗ್ಲಿಂದ ನಾನು ಮಜಾ ಮಾಡ್ತಾ ಇದ್ದಾರೆ, ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನೊಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳನ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದೋ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಇನ್ ದ್ಯಾಟ್. ಸೊ ಈಗ ಬೆಟ್ಟ ಇಳಿತಾ ಇದ್ದೀವಿ. ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ, ಟ್ರೈ ಮಾಡಿ ನೋಡಿ. ಸೊ ಈಗ ವಾಪಸ್ಸು ಬೆಟ್ಟ ಇಳಿತಾ ಇದ್ದೀವಿ.
ಆ್ಯಂಡ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಹಿಯರ್. ಇಲ್ಲಿ ಬೇಕಾದಷ್ಟು ಮ್ಯಾಂಗೋ ಮರಗಳು ಕೂಡ ಇದ್ದಾವೆ. ಆ್ಯಂಡ್ ಇಲ್ಲಿರೋ ಒಬ್ಬ ಲೋಕಲ್ ಕೂಡ ನಮಗೆ ಒಂದಷ್ಟು ಮ್ಯಾಂಗೋಸ್ನ ತಂದುಕೊಟ್ರು. This was quite beautiful. Beautiful place ke bhai mero samya. Okay. So ಈಗ ನಾವಿಲ್ಲಿ ಒಂದು ಜಾಗದಲ್ಲಿ ನಿಲ್ಸಿದ್ದೀವಿ. So lots of foam in the water. It looks like a polluted water. It's a flowing river. Lots of birds over there. ತೋರಿಸ್ತೀನಿ. ಅದಷ್ಟು birds ಇದಾವೆ ಇಲ್ಲಿ. Lots and lots of birds and trees, flora, fauna, but seems very polluted. ಸುಂದರವಾದ ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿ ಪಕ್ಷಿಗಳ ಕಲರವ, ಹಸಿರಿನ ರಾಶಿ, ಮರಗಳು, ಇದೆಲ್ಲವನ್ನು ನೋಡಿಕೊಂಡು ದಾರಿನಲ್ಲಿ ಶಿವನಿಗೆ ನಮಸ್ಕಾರ ಮಾಡ್ತಾ ಸೂರ್ಯಾಸ್ತವನ್ನು ನಾವು ಎಂಜಾಯ್ ಮಾಡ್ತಾ ನಾವು ಹೊರಟಿದ್ದು ನಮ್ಮ ಪಯಣದತ್ತ. ಸನ್ಸೆಟ್ ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಸಂಜೆ ಹೊತ್ತಲ್ಲಿ ಡ್ರೈವ್ ಮಾಡ್ತಾ ಸನ್ಸೆಟ್ ನೋಡ್ತಾ ಒಳ್ಳೆ ಹಾಡುಗಳನ್ನು ಕೇಳ್ತಾ ಆ ಮಜಾ ನೀವೆಲ್ಲರೂ ನಿಮ್ಮ ಸನ್ಸೆಟ್ ಡ್ರೈವಲ್ಲಿ ಮಾಡಿರ್ತೀರಾ ಅನ್ಕೊತೀನಿ. ಆಗಲೇ ನಾನು ನಮ್ಮ ಪಯಣದತ್ತ ಅಂತ ಯಾಕೆ ಹೇಳಿದೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊತೀನಿ. So now we are at our third destination, third stop for the day, and guess what? We have come to Payana, the famous car museum, ಮೈಸೂರಲ್ಲಿ ಶ್ರೀರಂಗಪಟ್ಟಣದ ಹತ್ರ ಇರುವಂಥದ್ದು. ಆಗಲೇ ಸಮಯ 6:30 ಆಗೋಗಿದೆ. ಸೊ ಕ್ಲೋಸಿಂಗ್ ಟೈಮ್ ಹತ್ತಿರ ಬಂದಿದೆ. ಸೊ ಆದಷ್ಟು ಬೇಗ ಹೋಗಿ ಮ್ಯೂಸಿಯಂನ ನೋಡ್ಕೊಂಬರೋಣ ಅನ್ನೋದು ನಮ್ಮ ಇಂಟೆನ್ಷನ್. ಅದಕ್ಕೆ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಪಯಣ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಿಮಗೆ ಕ್ಯಾಫೆಟೇರಿಯಾ ಕೂಡ ಸಿಗುತ್ತೆ, ಮತ್ತು ಹೊರಗಡೆ ಎಲ್ಲನೂ ತುಂಬಾ ಗ್ರೀನರಿ ಇದೆ ಆ್ಯಂಡ್ ಲಾಟ್ಸ್ ಆಫ್ ಪಾರ್ಕ್ ಏರಿಯಾ ವೇರ್ ಯು ಕ್ಯಾನ್ ಡೆಫಿನೆಟ್ಲಿ ಸಿಟ್ ಆ್ಯಂಡ್ ರಿಲ್ಯಾಕ್ಸ್, ಎಂಜಾಯ್. ಅಲ್ಲಿ ನೀವು ನನ್ನಿಂದ ನೋಡ್ತಾ ಇರೋದನ್ನೇ ದ ರೆಸ್ಟೋರೆಂಟ್ ಹರಿ ಗೋವಿಂದ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಆಮೇಲೆ ಅಲ್ಲಿಗೆ ಹೋಗೋಣ. ಫಸ್ಟ್ ಕಾರ್ ಮ್ಯೂಸಿಯಮ್ಗೆ ಭೇಟಿ ಕೊಡೋಣ. ಕೀಪ್ ಗೋಯಿಂಗ್. ಬಣ್ಣ ಬಣ್ಣದ ಕಾರ್ಗಳು, ದುಬಾರಿ ಕಾರ್ಗಳು, ಒಂದಕ್ಕಿಂತ ಒಂದು ತರಾವರಿ ಕಾರ್ಗಳನ್ನ ನೋಡಿ ಮಾನ್ಯ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಆವಾಗ್ಲಿಂದ ಒಂದೊಂದು ಕಾರ್ ಮುಂದೆ ನಿಂತು ಅದನ್ನೇ ನೋಡ್ತಾ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಫೋಟೋಗಳನ್ನ ತೆಗೆಸ್ಕೊತಾ ಇದ್ದೀವಿ. ಬರೀ ಕಾರ್ಗಳಷ್ಟೇ ಅಲ್ಲ, ಬೈಕ್ಗಳು ಕೂಡ ಇಲ್ಲಿತ್ತು. ಸಮ್ಮರ್ ಹಾಲಿಡೇಸ್ ಆಗಿದ್ದರಿಂದ ಕಾರ್ ಮ್ಯೂಸಿಯಂ ಅಂತೂ ತುಂಬಿ ತುಳುಕ್ತಾ ಇತ್ತು. ವಿಪರೀತ ಜನ ಇದ್ದರು. ಹಾಗೇನೇ ಪ್ರತಿಯೊಂದು ಕಾರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದೊಂದು ಕಾರಲ್ಲೂ ಒಂದೊಂದು ರೀತಿಯಾದಂತಹ ಫೀಚರ್ಸ್, ಅಲ್ಲಿನ ವಿಂಟೇಜ್ ಕಾರ್ಗಳು, ಒಂದಕ್ಕಿಂತ ಒಂದು ಕಾರ್ನ ನೋಡಿ. ಈಚ್ ಒನ್ ಇಸ್ ಅ ಲಕ್ಸುರಿ, ಈಚ್ ಒನ್ ಇಸ್ ಅ ವಿಂಟೇಜ್ ಕಾರ್, ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಕಂಪ್ಲೀಟ್ ನಾಲೆಜ್ ಆಫ್ ದ ಕಾರ್ಸ್ ಹಿಯರ್.
ಅನನ್ಯ ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಸ್ಪೈರಲ್ ಸ್ಟೇರ್ಕೇಸ್. ಇಲ್ಲಿ ಮ್ಯೂಸಿಯಂ ಕೂಡ ನೋಡ್ಕೊಂಡು ಬಂದ್ವಿ. ಕಾರ್ ಮ್ಯೂಸಿಯಂ ಜೊತೆಯಲ್ಲಿ ಇಲ್ಲಿ ಹಳೆ ಕಾಲದ ವಸ್ತುಗಳು ಹಾಗೆಯೇ ಎಕ್ವಿಪ್ಮೆಂಟ್ಸ್ ಹಾಗೆ ಸ್ಟ್ಯಾಂಪ್ಸ್ ಕಾಯಿನ್ಸ್ ಇದೆಲ್ಲ ನೋಡೋದಕ್ಕೆ ಸಿಕ್ತು. ಸೊ ಮನೆ ನಿಮ್ಗೆ ಏನು ಅನಿಸ್ತು ಇದನ್ನೆಲ್ಲ ನೋಡ್ಬಿಟ್ಟು? And Papa gave me a lot of information. ಮ್ಯೂಸಿಯಂ ಎಲ್ಲ ಮುಗಿಸ್ಕೊಂಡು ನಾವು ಫೈನಲ್ ಆಗಿ ಹೋಗಿದ್ದು ಭೋಜನ ಪ್ರಿಯ ಅನ್ನೋ ಈ ರೆಸ್ಟೋರೆಂಟ್ಗೆ. ನೀವೇನಾದರೂ ಮೈಸೂರಲ್ಲಿದ್ದರೆ ಈ ರೆಸ್ಟೋರೆಂಟ್ನ ಭೇಟಿ ಮಾಡಿ. ಯು ಇನ್ ದ ನೆಕ್ಸ್ಟ್ ಬ್ಲಾಗ್.